ಛೇ, ನನ್ನ ಮದುವೆ ಆಗ್ಬಿಟ್ಟು ನನ್ನ ಗಂಡ ಇಂಥ ಕಷ್ಟದ ಪರಿಸ್ಥಿತಿ ಸಿಗಾಕೊಂಡ್ರು ಅನ್ಸುತ್ತೆ. ಆ ಜಯಮ್ಮ ಹೇಳಿದ್ದು ನಿಜಾನೇ ಅನ್ಸುತ್ತೆ. ಯಾಕೆಂದ್ರೆ ನನಗಂದ್ರೆ ಮುಂಚೆಯಿಂದನೂ ಕಷ್ಟ ಅನುಭವಿಸಿ ಅನುಭವ ಐತಿ. ಆದ್ರೆ ನನ್ನ ಗಂಡ ಯಾವತ್ತೂ ಕಷ್ಟ ಅನುಭವಿಸ್ತಾರೆ ಅಲ್ಲ. ನೋಡು, ನನ್ನ ಮದುವೆ ಆದ್ಮೇಲೆ ಇಂಥ ಕಷ್ಟ ಬಂತು ಅಂತಾನ ನನಗೂ ಯಾಕೋ ಹಂಗೆ ಅನ್ನಿಸ್ತೈತಿ. ದೇವ್ರೆ, ಆದಷ್ಟು ಬೇಗ ಈ ಕಷ್ಟನ ದೂರ ಮಾಡಿ ನಮಗೂ ಒಳ್ಳೆ ದಿನ ಬರಂಗ್ ಮಾಡಪ್ಪ. ನನ್ನ ಗಂಡ ಕಷ್ಟಪಡೋದು ನೋಡಿದ್ರೆ ನನ್ನ ಕೈಲಿ ನೋಡಿ ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ. ನನ್ನ ಗಂಡ ಹುಟ್ದಾಗಿಂದ ಇದುವರೆಗೂ ಯಾವತ್ತೂ ಕಷ್ಟ ನೋಡ್ದವ್ರೇ ಅಲ್ಲ. ಇವತ್ತು ಇಂಥ ಕಷ್ಟ ಅನುಭವಿಸಂಗಾಗೈತೆ. ದೇವ್ರೇ. ಮಲ್ಲಿ ಮಲ್ಲಿ ಮಲ್ಲಿ, ಏನಾಯ್ತು ಮಲ್ಲಿ? ಯಾಕೆ ಸಪ್ಪಗಿದೀಯಾ? ಯಾಕೆ ಚೆನ್ನಾಗಿಲ್ವಾ? ಅದೇನು ಇಲ್ಲ ಕಣ್ರಿ, ನಿಮ್ಮ ಅತ್ತೆ ಬಂದಿದ್ರು ಮನೆಗೆ. ಯಾರೋ ಜಯತ್ತೇನಾ? ಅವರು ಇಲ್ಲಿಗೆ ಬಂದಿದ್ರಾ? ಏನ್ ಹೇಳ್ತಾ ಇದೀಯ ಮಲ್ಲಿ? ನಿಜಾನಾ? ಹೌದು ರೀ, ನಿಜಾನೇ ಹೇಳ್ತಾ ಇದ್ದೀನಿ. ಅವಾಗ್ಲೇ ಬಂದಿದ್ರು. ಹೌದಾ? ನನ್ನ ಕೈಲಂತೂ ನಂಬಕ್ಕಾಗ್ತಿಲ್ಲ ಮಲ್ಲಿ. ಅವರು ಇಲ್ಲಿಗೆ ನಮ್ಮನ್ನು ಮಾತಾಡ್ಸಕ್ ಬಂದವ್ರೆ ಅಂತಂದ್ರೆ ನನಗಂತೂ ಆಶ್ಚರ್ಯ ಆದಂಗೆ ಆಗ್ತೈತಿ. ಎಲ್ಲಿ ಹೋದ್ರಾಗ್ಲೇನೆ? ಆಲೆ ಹೋದ್ರು ಅವರು. ಆಲೆ ತುಂಬಾ ಹೊತ್ತಾಯ್ತು. ನೀವು ಎಲ್ಗ ಹೋಗಿದ್ರಿ, ಅವಾಗ ಬಂದಿದ್ರು. ಕಾಪಿ ಗೀಪಿ ಏನಾದ್ರೂ ಕಾಸು ಕೊಡಕ್ಕಿಲ್ವಾ? ಊಟನಾದ್ರೂ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬೇಕು ತಾನೇ? ಇಲ್ಲ, ಅದೆಲ್ಲ ಏನು ಬೇಡ ಅಂತ ಹೇಳಿ ಅದೇ ಹೋಗ್ಬಿಟ್ರು ಅವರು. ಹೋಗ್ಲಿ ಬಿಡು. ಈಗ ಅವ್ರು ಬಂದು ಹೋಗಿರೋದಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಸಂತೋಷ ಪಡ್ಬೇಕು ತಾನೇ? ನಮ್ಮನ್ನ ಕಂಡ್ರೆ ಉರ್ಕೊಂತ ಇದ್ರು, ಸಿಟ್ ಮಾಡ್ಕೊಂತ ಇದ್ರು ಅಂತವ್ರು ನಮ್ಮನ್ನ ನೋಡ್ಕೊಂಡು ಹೋಗಕ್ ಬಂದವ್ರೆ ಅಂತಂದ್ರೆ ನಾವು ಸಂತೋಷ ಪಡ್ಬೇಕು ತಾನೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಮಲ್ಲಿ? ರೀ, ನಮ್ಮನ್ನ ನೋಡ್ಕೊಂಡು ಹೋಗಕ್ ಬಂದಿದ್ರೆ ನಾನು ಖುಷಿ ಪಡ್ತಾ ಇದ್ದೆ. ಆದ್ರೆ ಅವರು ನಮ್ಮನ್ನ ನೋಡ್ಕೊಂಡು ಹೋಗಕ್ ಬಂದಿಲ್ಲ, ಆಡ್ಕೊಂಬಕ್ ಬಂದಿದ್ರು. ಇಂಥ ಮನೆಗಿದ್ದೀರಾ, ಇಂಥ ಪರಿಸ್ಥಿತಿ ಐತಾ ನಮ್ ಕಷ್ಟ ನೋಡಿ ಆಡ್ಕೊಳಕ್ ಬಂದಿದ್ರು ಅವರು. ನನ್ನಿಂದನೇ ನಿಮಗೆ ಇಂಥ ಪರಿಸ್ಥಿತಿ ಬಂದೈತಿ ಅಂತ ಹೇಳಕ್ ಬಂದಿದ್ರು. ಅದಕ್ಕೆ ನನಗೆ ತುಂಬಾ ಬೇಜಾರಾಗ್ತೈತಿ. ನನ್ನಿಂದನೇ ನಿಮ್ಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ. ಅಯ್ಯೋ ಮಲ್ಲಿ, ಅವ್ರ ಬುದ್ಧಿನೇ ಅಷ್ಟು. ಅದಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಸುಮ್ಮನೆ ಇರು, ಅವ್ರ ಮಾತಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ನೀನು. ಅಲ್ಲ, ಅವ್ರು ಹೇಳೋದ್ರಾಗೂ ನಿಜ ಐತೆ ತಾನೆ. ನನ್ನ ಮದ್ವೆ ಆಗ್ಬಿಟ್ಟು ನಿಮ್ಗೆ ಇಂಥ ಕಷ್ಟದ ಪರಿಸ್ಥಿತಿ ಬಂದೈತಲ್ಲ, ಅದಕ್ಕೆ ನನಗೂ ಬೇಜಾರಾಯ್ತು. ನನ್ನಿಂದ ನಿಮ್ಗೆ ಕಷ್ಟ ಆಯ್ತಲ್ಲ ಅಂತಾನ. ಯಾರು ಹೇಳಿದ್ದು ಈಗ ನಿನ್ನಿಂದ ನನಗೆ ಕಷ್ಟ ಬಂದೈತಿ ಅಂತಾನ? ನೀನ್ ಬಂದ್ಮೇಲೆ ನನ್ನ ಜೀವನ ಇಷ್ಟು ಚೆನ್ನಾಗಿರೋದು. ನೀನ್ ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು ಮಲ್ಲಿ. ಆ ಅತ್ತೆ ಮಾತಿಗೆಲ್ಲನ ಅವ್ರು ಯಾವಾಗ್ಲೂ ಹಂಗೇನೆ. ಒಳ್ಳೇದು ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ, ಯಾವಾಗ್ಲೂ ಕೆಟ್ಟದೇ ಯೋಚನೆ ಮಾಡ್ತಾರೆ. ಈಗ ಒಳ್ಳೆ ಸುದ್ದಿ ಹೇಳಕ್ ಬಂದಿದ್ದೀನಿ. ನೀನ್ ನೋಡಿದ್ರೆ ಒಳ್ಳೆ ಅಳುಮುಂಜಿ ಮಕ ಇಟ್ಕೊಂಡಿದ್ಯಲ್ಲ ಮಲ್ಲಿ. ನಾನು ಎಷ್ಟು ಖುಷಿಯಿಂದ ಬಂದಿದ್ದೀನಿ. ಖುಷಿ ಸುದ್ದಿನ? ಏನ್ರಿ ಅದು? ಏನು ಅಂದ್ರೆ, ಮೇಷ್ಟ್ರು ಕೆಲಸಕ್ಕೆ ಅರ್ಜಿ ಕರೆದಿದ್ರಲ್ಲ, ನಾನು ಅರ್ಜಿ ಹಾಕಿದ್ನಲ್ಲ, ಅದಕ್ಕೆ ನನ್ನ ಆಯ್ಕೆ ಮಾಡಿದ್ದಾರೆ. ಈಗ ನಾನು ಮಾಸ್ ಕಾರ್ಡು ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂತೆ. ಎಲ್ಲನ ಕರೆಕ್ಟ್ ಆಗಿದಾವ ಇಲ್ಲ ಅಂತೇಳಿ ಚೆಕ್ ಮಾಡಿಬಿಟ್ಟು ನನಗೆ ಕೆಲಸ ಕೊಡ್ತಾರಂತೆ. ನಾಳೆನೇ ಹೋಗ್ಬೇಕಂತೆ ಮಲ್ಲಿ. ಅದನ್ನೇ ವಿಚಾರ ಹೇಳಕ್ ಬಂದಿದ್ದು ನಿನಗೆ. ಹೌದೇನ್ರಿ? ಅಯ್ಯೋ, ನನ್ಗಂತೂ ತುಂಬಾ ಸಂತೋಷ ಆಯ್ತು ಕಣ್ರಿ. ನೋಡ್ತಾ ಇರಿ, ಈ ಕೆಲಸ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ನಮ್ಮೂರಿನ ಮೇಷ್ಟ್ರು ಆಗೇ ಆಗ್ತೀರಾ. ಹೌದು ಮಲ್ಲಿ, ಯಾವ ಪರೀಕ್ಷೆ ಇಲ್ಲ ಏನೂ ಇಲ್ಲ. ಮಾಸ್ ಕಾರ್ಡ್ ಎಲ್ಲ ನೋಡ್ತಾರಂತೆ. ಎಲ್ಲ ನೋಡ್ಬಿಟ್ಟು ಎಲ್ಲ ಸರಿಯಾಗಿದ್ರೆ ನನಗೆ ಮೇಷ್ಟ್ರು ಕೆಲಸ ಸಿಕ್ತು ಅಂತಾನೆ. ಆದ್ರೂ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಏನಾಗುತ್ತೆ ಏನು ಅಂತಾನ. ಏನಾದ್ರೂ ತಪ್ಪು ಗಿಪ್ಪು ಇದ್ರೆ ಅವರು ಆಯ್ಕೆ ಮಾಡಲ್ಲ. ಎಲ್ಲ ಸರಿಯಾಗಿದೆ, ಗ್ಯಾರಂಟಿ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಹಂಗೆಲ್ಲ ಏನೂ ಇಲ್ಲ ಬಿಡ್ರಿ. ನೀವು ಪರೀಕ್ಷೆಗೆಲ್ಲ ಚೆನ್ನಾಗಿ ಪಾಸ್ ಆಗಿದ್ದೀರಲ್ಲ, ನಿಮಗೆ ಕೊಡ್ತಾರೆ ಕೆಲಸನ. ನಾನು ಹಂಗೆ ಅನ್ಕೊಂಡಿದ್ದೀನಿ ಮಲ್ಲಿ. ನೋಡೋಣ, ದೇವ್ರ ಮೇಲೆ ಬಾರ ಹಾಕಿ ನಾಳೆಗೆ ಹೋಗ್ತೀನಿ. ಎಲ್ಲನ ಅರ್ಜಿನೆಲ್ಲ ಪರಿಶೀಲನೆ ಮಾಡಿ ನನಗೆ ಕೆಲಸ ಕೊಡ್ತಾರೆ. ಏನ್ರಪ್ಪ ಗಂಡ ಹೆಂಡ್ತಿ ಸಮಾಚಾರ? ಏನೋ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನಾನು ಬಂದು ಶಿವ ಪೂಜೆ ಕಳ್ಳಿ ಬಿಟ್ಟಂಗಾತೇನಪ್ಪ. ಹೋಗ್ತೀನಿ ಬಿಡು, ಆಮೇಲೆ ಬರ್ತೀನಿ. ಅಯ್ಯೋ ಗುಂಡಜ್ಜಿ, ನಾವೇನು ಅಂತದೇನು ಗುಟ್ಟಿನ ವಿಷಯ ಏನು ಮಾತಾಡ್ತಾ ಇಲ್ಲ. ಬಾ, ನೀನೇನು ಹೋಗ್ಬೇಡ. ನೀನಂತೂ ಯಾವಾಗ್ಲೂ ರೇಗಿಸ್ತಿರ್ತೀಯಮ್ಮ. ಗಂಡ ಹೆಂಡ್ತಿ ಇದ್ದಾಗ ಹಂಗೆ ಹೇಳ್ದೆ ಕೇಳ್ದೇನೆ ಮನೆಗೆ ಬಂದ್ರೆ ನಿಮ್ಗೂ ಒಂಥರ ಆಗುತ್ತೆ, ನಮಗೂ ಒಂಥರ ಆಗುತ್ತೆ. ನಾನು ರಾಜ ಇಲ್ವೇನೋ ಮನೆಯಾಗೆ ಅಂತ ಹೇಳಿ ಬಂದಪ್ಪ. ನಾನು ಬಂದಿದ್ರಿಂದನ ನಿಮ್ಗೇನು ತೊಂದರೆ ಆಗಿಲ್ಲ ತಾನೇ ಗಂಡ ಹೆಂಡ್ತಿಗೆ? ಅಯ್ಯೋ ಗುಂಡಜ್ಜಿ, ನಿಂದಂತೂ ಯಾವಾಗ್ಲೂ ತಮಾಷೆನೆ. ನಾವೇನೇನು ಏನು ಅಂತ ಗುಟ್ಟಿನ ವಿಚಾರನೂ ಮಾತಾಡ್ತಿಲ್ಲ, ಗಂಡ ಹೆಂಡ್ತಿ ಸಮಾಚಾರನೂ ಏನೂ ಇಲ್ಲ. ಏನೋ ಖುಷಿ ವಿಚಾರ ಹೇಳ್ತಾ ಇದ್ದಿ. ಖುಷಿ ವಿಚಾರನ? ಏನಪ್ಪ ಅದು? ಏನ್ ಮಲ್ಲಿ ತಿರ್ಗ ಏನಾದ್ರೂ ಬಸ್ರಿ ಗಿಸ್ರಿ ಆಗ್ಯವಳು ಹೆಂಗೆ? ಓ ಗುಂಡಜ್ಜಿ, ನೀನಂತೂ ಅಂತದೇನು ಇಲ್ಲ. ನಾವೇ ಈಗ ಕಷ್ಟವಿದ್ದೀವಿ, ಇನ್ನ ನಾನು ಬಸ್ರಿ ಆಗಿ ಇನ್ನೊಂದು ಮಗು ಮಾಡ್ಕೊಂಡು ಇನ್ನ ಕಷ್ಟ ಅನುಭವಿಸು ಅಂತೀಯಾ? ಅಂತದೇನು ಇಲ್ಲ. ನಮ್ಮ ಯಜಮಾನ್ರಿಗೆ ಕೆಲಸ ಸಿಗೋ ಟೈಮ್ ಬಂತು ಅನ್ಸುತ್ತೆ. ಆದ್ರೆ ಕೆಲ್ಸಕ್ಕೆ ಅರ್ಜಿ ಹಾಕಿದ್ರಲ್ಲ, ಅವರೆಲ್ಲ ನಮ್ಮ ಮಾಸ್ ಕಾರ್ಡ್ ಎಲ್ಲ ತಾಂಬರ್ರಿ ಅಂತ ಹೇಳಿ ಪತ್ರ ಕಳ್ಸವ್ರಂತೆ. ಅದನ್ನೇ ಹೇಳ್ತಾ ಇದ್ರು. ನೀನಂತೂ ಹೇಳೋವರೆಗೂ ಸಮಾಧಾನನೇ ಇಲ್ಲ. ಏನೇನೋ ಮಾತಾಡ್ತೀಯ ನೀನು ಹಂಗೆ. ಹೌದೇನೋ ರಜಾ, ನಿನಗೆ ಕೆಲಸ ಸಿಕ್ತಾ? ಅದು ಗುಂಡಜ್ಜಿ, ನಾನು ಅರ್ಜಿ ಹಾಕಿದ್ನಲ್ಲ, ಮಾಸ್ ಕಾರ್ಡು ನನ್ನ ಸರ್ಟಿಫಿಕೇಟು ಎಲ್ಲ ತಾಂಡು ಹೋಗ್ಬೇಕು ನಾಳೆಗೆ. ಎಲ್ಲ ಅವರು ಪರಿಶೀಲನೆ ಮಾಡಿ ಎಲ್ಲ ಸರಿಯಾಗಿದ್ದಾವೆ ಅಂತಂದ್ರೆ ನನಗೆ ಕೆಲಸ ಕೊಡ್ತಾರೆ.
ಇನ್ನ ಸಿಕ್ಕಿಲ್ಲ. ಹೊಟ್ಟೆಯಲ್ಲಿ ನಾಳೆಗೆ ಹೋದಾಗ ಗೊತ್ತಾಗುತ್ತೆ. ಎಲ್ಲನ ಚೆಕ್ ಮಾಡ್ತಾರೆ ಮೊದ್ಲು. ಅದೇನ್ ಮಾಡ್ತಾರೋ ಏನೋ ಕಣಪ್ಪ, ನಮ್ಗಂತೂ ಗೊತ್ತಾಗಲ್ಲ. ಹೆಂಗ ನಿನ್ಗೆ ಒಳ್ಳೇದಾಗ್ತಿತ್ತಲ್ಲ ಅಷ್ಟೇ ಸಾಕು. ಏನ್ ಕೆಲ್ಸಪ್ಪ ನಿನಗೆ? ಏನ್ ಕೆಲ್ಸಕ್ಕೆ ನೀನ್ ಹಾಕಿದ್ದು ಅರ್ಜಿನ? ಅದೇ ಕಣ್ಗುಣ್ಣಜ್ಜಿ, ಈಗ ಕೆಲವು ಹಳ್ಳಿಗಳಿಗೆ ಸ್ಕೂಲ್ಗಳು ಇರಲಿಲ್ಲ. ನಮ್ಮೂರಾಗೂ ಇರ್ಲಿಲ್ವಲ್ಲ, ನಮ್ಮೂರಿಗೂ ಇವಾಗ ಪ್ರಾರಂಭ ಮಾಡ್ಯಾರೆ. ಮೇಷ್ಟ್ರು ಯಾರೂ ಇಲ್ಲ. ಯಾಕಂದ್ರೆ ಬಸ್ಗಳಿಲ್ಲ, ಬರೋದು ಇಲ್ಲ ಯಾರೂ. ಅದಕ್ಕೆ ಆ ಊರಿನ ಯಾರನ್ನ ಓದಿರೋದನ್ನ ಆ ಊರಿಗೇನೆ ಕೆಲ್ಸಕ್ಕೆ ತಗೋಬೇಕು ಅಂತೇಳಿ ಅರ್ಜಿ ಕರೆದಿದ್ರು. ಅದಕ್ಕೆ ನಾನು ಅರ್ಜಿ ಹಾಕಿದ್ದೆ. ಈಗ ಎಲ್ಲ ಸರ್ಟಿಫಿಕೇಟ್ ತಾಂಬರ್ರಿ ಅಂತೇಳಿ ಪತ್ರ ಕಳಿಸೇವ್ರಿ. ನಾಳೆಗೆ ಹೋಗ್ತೀನಿ. ಹೌದಾ? ಹೆಂಗೋ ಬಿಡ ಮರೆ, ದೇವ್ರ ದಯೆಯಿಂದ ನಿನಗೆ ಕೆಲಸ ನಿನಗೆ ಸಿಕ್ಕಿರೆ ಸಾಕು. ನಮ್ಮೂರಿನ ಹುಡುಗರು ನಿನ್ನಿಂದ ಒಂದಿಟ್ಟು ಪಾಠ ಕಲ್ತ್ಕೊಂಬ್ಲಿ. ನಮ್ಮ ಹುಡುಗರು ಎಲ್ಲ ನಾ ಸುಮ್ಮನೆ ಓಡಾಡ್ತಾವ ಅಲ್ಲಿ ಇಲ್ಲಿ ಕಲ್ಲೆಸ್ಕೊಂಡು. ಎಲ್ಲಿ ಮಗಳು ಕಾಣ್ತಾ ಇಲ್ಲ? ಎಲ್ಗೋದ್ಲು ಅವಳು? ಇಲ್ಲೇ ಹೊರಗೆ ನಿಮ್ಮ ಮೊಮ್ಮಗ ಇದ್ನಲ್ಲ ಮಂಜ, ಆಮೇಲೆ ಪೊದ್ದು, ಅವ್ರ ಜೊತೆಗೆ ಓದ್ಲು ಅವಳು. ನಾನು ಆಟ ಆಡಕ್ ಹೋಗ್ತೀನಿ ಅಂತ ಅದಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಕಳಿಸ್ತೆ. ಮನೆಗಿದ್ರೆ ಅಳ್ತಾಳೆ, ಖ್ಯಾತೆ ಮಾಡ್ತಾಳೆ, ಅದನ್ ಕೊಡು ಇದನ್ ಕೊಡು ಅಂತ ಹೇಳಿ. ಅದಕ್ಕೆ ಅತ್ತ ಆಟ ಆಡ್ಕೊಂಡ್ ಬರ್ಲಿ ಅಂತ ಹೇಳಿ ಕಳಿಸ್ತೆ. ಈಗ ನಿನ್ಗೇನ ಮೇಷ್ಟ್ರ ಕೆಲಸ ಸಿಕ್ಕರೆ ಎಷ್ಟು ಕೊಡ್ತಾರೆ ಸಂಬಳನ? ಎಷ್ಟು ಕೊಡ್ತಾರೋ ಏನೋ ಗೊತ್ತಿಲ್ಲ ಕಣ್ಗುಣ್ಣಜ್ಜಿ. ಒಟ್ಟಿನಲ್ಲಿ ಒಂದು 2,500-3,000 ಕೊಡ್ಬೋದು ಅಂತ ಅನ್ಸುತ್ತೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ಇಷ್ಟ ಆದ್ರೂ ಕೊಡ್ಲಿ. ನಿಯತ್ತಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡಪ್ಪ. ಹೆಂಗೋ ಅತ್ಲಾಗ ದೇವ್ರ ದಯಿಂದ ಒಂದು ಕೆಲಸ ಸಿಗ್ತೈತಲ್ಲ ನಿನಗೆ. ಅದಕ್ಕೆ ಸಂತೋಷ ಪಡ್ರಿ. ಹೌದು ಕಣ್ಗುಣ್ಣಜ್ಜಿ, ಎಷ್ಟಾದ್ರೂ ಸಂಬಳ ಕೊಡ್ಲಿ, ನಾನಂತೂ ನಿಯತ್ತಾಗಿ ಕೆಲಸ ಮಾಡ್ತೀನಿ. ನನ್ನ ಹೆಂಡತಿ ಮಗಳನ್ನ ಸುಖವಾಗಿ ನೋಡ್ಕೊಂಬಷ್ಟು ನನಗೆ ಸಂಬಳ ಸಿಕ್ಕರೆ ಸಾಕು. ಅದಕ್ಕಿಂತ ಜಾಸ್ತಿ ಏನು ಬೇಡ ನನಗೆ. ಗುಣಜಿ ಇರು, ಕಾಪಿ ನಾನು ಕಾಸ್ಕೊಂಬತ್ತೀನಿ, ಕುಡಿವೆಂತೆ. ಬ್ಯಾಡ ಕಣೆ ಮಲ್ಲಿ, ನಾನು ಇವಾಗ ಯಾಕೆ ಬಂದೆ ಅಂತಂದ್ರೆ ಅದೇ ರಾಗಿವಲ್ಲ ಇನ್ನೊಂದಿಟ್ಟು ಐತಲ್ಲ ಲಸ್ಮಕರ್ದು, ಕೊಯ್ಯಕ್ಕೆ ಬತ್ತಿಯೋ ಇಲ್ವೋ ಅಂತೇಳಿ ಕೇಳ್ಕೊಂಡೋಗೋಣ ಅಂತ ಬಂದಮ್ಮ. ಗುಣಜ್ಜಿ ಮಲ್ಲಿ ಬರಲ್ಲ ಬಿಡು, ನನ್ಗೆ ಹೆಂಗೋ ಕೆಲಸ ಸಿಕ್ತೈತಲ್ಲ, ಇನ್ಯಾಕೆ. ಅವಳು 2-3 ದಿವಸದಿಂದನ ರಾಗಿ ಹೊಲ ಕೊಯ್ಯಕ್ಕೆ ಬಂದು ಸುಸ್ತಾಗೈತೆ ಅವಳಿಗೂ. ಅಯ್ಯೋ ರೀ, ನನ್ಗೇನು ಸುಸ್ತಾಗಿಲ್ಲ, ಸುಮ್ಮನೆ ಇರಿ. ಆ ರಾಗಿ ಹೊಲ ಮುಗಿಯೋವರೆಗೂ ಬತ್ತೀನಿ ಅಂತ ಲಸ್ಮಕ್ಕಾಗಿ ಹೇಳಿದ್ದೆ. ನಿಮಗೆ ಕೆಲಸ ಸಿಕ್ತಾ ಇರ್ತೀನಿ, ಸಂಬಳ ಬಂದ್ಬಿಡುತ್ತಾ? 1 ತಿಂಗಳು ಆಗ್ಬೇಕು ತಾನೆ ಸಂಬಳ ಕೊಡಕ್ಕೆ. ಅಲ್ಲಿವರೆಗೂ ಬೇಡ ಮನೆ ಖರ್ಚಿಗೆ, ಸುಮ್ಮನೆ ಇರಿ. ನಿಮ್ಗೆ ಸಂಬಳ ಬರೋವರೆಗೂ ಹೋಗ್ತೀನಿ. ಹಂಗಲ್ಲ ಮಲ್ಲಿ, ಒಂದ್ ಸ್ವಲ್ಪ ಎಲ್ಲಾದ್ರೂ ಸಾಲ ಇಸ್ಕೊಂಡು ಆಮೇಲೆ ನನಗೆ ಸಂಬಳ ಬಂದ್ಮೇಲೆ ತೀರ್ಸಿದ್ರೆ ಆಯ್ತು ಅಂತಾನ. ನೀನ್ ಯಾಕೆ ಸುಮ್ಮನೆ ಕೂಲಿ ಹೋಗ್ಬೇಕು? ಅಯ್ಯೋ ಸಾಲ ಬೇಡ, ಏನು ಬೇಡ, ಸುಮ್ಮನೆ ಇರಿ. ನನಗೇನು ಸುಸ್ತು ಆಗಿಲ್ಲ, ಏನು ಆಗಿಲ್ಲ. ನಾನು ಹೋಗ್ತೀನಿ ರಾಗಿ ಹೊಲ ಮುಗಿಯೋವರೆಗೂ ಲಸ್ಮಕ್ಕಾಯರ್ಗೆ ಹೋಗ್ತೀನಿ. ಆಮೇಲೆ ಇನ್ ಯಾರಿಗೂ ಹೋಗಲ್ಲ, ಸುಮ್ಮನೆ ಇರಿ. ಅವಾಗ ಒಂದ್ ದಿವಸ ಇವಾಗ ಒಂದ್ ದಿವಸ ಹೋಗ್ತೀನಿ. ನಿಮಗೆ ಸಂಬಳ ಬರೋವರೆಗೂ ಹೋಗ್ತೀನಿ, ಆಮೇಲೆ ಮನೆಗೆ ಇರ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಸುಮ್ಮನೆ ಇರಿ. ನನಗೇನು ಸುಸ್ತು ಆಗಿಲ್ಲ, ಎಂಥದ್ದು ಆಗಿಲ್ಲ. ಗುಂಡಜ್ಜಿ ಬತ್ತೀನಿ ನಾನು. ಲಸ್ಮಕ್ಕಾಯಿಗೆ ಹೇಳು ಬತ್ತಾಳಂತೆ ಮಲ್ಲಿನು ಅಂತ, ಆಮೇಲೆ ಬೇರೆ ಯಾರನ್ನು ಕರೆದಾತು. ಸರಿ ಅಮ್ಮ. ಇದ್ರೆ ನಿನ್ನಂತ ಹೆಂಡ್ತಿನೇ ಇರ್ಬೇಕು ನೋಡು. ಗಂಡನ ಕಷ್ಟದಾಗೂ ಸುಖದಾಗೂ ಎರಡರಾಗೂ ಭಾಗಿಯಾಗ್ತೀಯ. ರಾಜ, ನಿನ್ನ ಹೆಂಡ್ತಿ ಎಂತಳು ಸಿಗ್ಬೇಕು ಅಂದ್ರೆ 7 ಜನ್ಮದ ಪುಣ್ಯನೇ ಮಾಡಿರ್ಬೇಕು. ಅಲ್ಲ, ಇನ್ಯಾರಾದ್ರೂ ಆಗಿದ್ರೆ ನೋಡು, ಗಂಡ ಶ್ರೀಮಂತ ಆಗಿದ್ದ, ಇವಾಗ ಇದ್ದಕ್ಕಿದ್ದಂಗೆ ಬಡವ ಆದ ಅಂತ ಹೇಳಿ ಬಿಟ್ಟು ಅದೇ ಹೋಗೋರು ಅನ್ಸುತ್ತೆ. ಹೆಂಗೋ ಅಟ್ಲಾಗೆ ಮಲ್ಲಿ ಕಷ್ಟ ಸುಖ ಎಲ್ಲ ಅನುಭವಿಸಿರೋದಕ್ಕೆ ಅವಳಿಗೆ ಜೀವನ ಅಂದ್ರೆ ಏನು, ಹೆಂಗೆ ಜೀವನ ಮಾಡಬೇಕು, ಯಾವ ಪರಿಸ್ಥಿತಿನ ಹೆಂಗ್ ನಿಭಾಯಿಸ್ಬೇಕು ಅಂತ ಹೇಳಿ ಚೆನ್ನಾಗಿ ಕಲ್ತ್ಕೊಬಿಟ್ಟವಳೆ ಮಲ್ಲಿ. ಕಣ್ಗುಣ್ಣಜ್ಜಿ, ನೀನು ಹೇಳೋದು 100ಕ್ಕೂ ಸತ್ಯವಾದ ಮಾತು. ನಾನೇನಾದ್ರೂ ಮಲ್ಲಿನ ಮದ್ವೆ ಆಗ್ದೇಲೇನೆ ನಮ್ಮ ಅತ್ತೆ ಮಗಳು ರಾಣಿನ ಮದ್ವೆ ಆಗಿದ್ರೆ ಅಷ್ಟೇನೆ, ನಾನು ಬಿಟ್ಟು ಹೊರಟೆ ಹೋಗಿರೋಳು ಅವಳು. ಅವಳು ಮದ್ವೆ ಆಗಿದ್ದಾಳಲ್ಲ, ಗಂಡನ ಬಿಟ್ಟು ಅದೇ ಬಂದಿದ್ಲಂತೆ. ಗಂಡಗೆ ಏನು ಆಸ್ತಿ ಇಲ್ಲ ಅಂತೇಳಿ, ಈಗ ಏನೋ ಆಸ್ತಿ ಮತ್ತೆ ಸಂಪಾದನೆ ಮಾಡ್ಯವನಂತೆ, ಅದಕ್ಕೆ ಮತ್ತೆ ಹೋಗ್ಯವಳೆ ರಾಣಿ. ಅಂಥವಳನ್ನೇನಾದ್ರೂ ಕಟ್ಕೊಂಡಿದ್ರೆ ಅಷ್ಟೇನೆ, ನಾನು ನರಕ ಅನುಭವಿಸ್ಬೇಕಾಗಿತ್ತು. ಮಲ್ಲಿ, ನೀನು ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಮ್ಮ ಅತ್ತೆ ಏನೋ ತಲೆ ಕೆಟ್ಟಂಗೆ ಮಾತಾಡ್ತಾರೆ ಅಂತೇಳಿ ಅವ್ರ ಮಾತಿಗೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸರಿ ಆಯ್ತು ಕಣ್ರಿ, ನೀವು ಇಷ್ಟ ಹೇಳಿದ್ಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಹೇಳಿ. ನನ್ನ ಗಂಡನೇ ನನ್ನ ಜೊತೆಗಿರ್ಬೇಕಂದ್ರೆ ನನಗಿನ್ ಯಾರು ಸಹಾಯ ಬೇಕು ಹೇಳಿ? ನೀವಿದ್ರೆ ಸಾಕು, ನಮ್ಗಿನ್ನೇನು ಬೇಡ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಆಯ್ತಪ್ಪ, ಗಂಡ ಹೆಂಡತಿ ಆಮೇಲೆ ಆಡಿ ಹೇಳಿರಂತೆ, ನಾನು ಇನ್ನು ಬತ್ತೀನಿ. ಸರಿ ಕಣ್ಗುಂಡಜ್ಜಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.